ಗೌರಿಬಿದನೂರು ನಗರಸಭೆ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ನಗರಸಭೆ ಪೌರಾಯುಕ್ತ ಕೆಜಿ ರಮೇಶ್, ನಗರಸಭೆ ವ್ಯಾಪ್ತಿಯ ಆಸ್ತಿಯ ಮಾಲೀಕರು ಸಕಾಲಕ್ಕೆ ಆಸ್ತಿ ತೆರಿಗೆ ಪಾವತಿಸುವ ಮೂಲಕ ರಿಯಾಯಿತಿಯನ್ನ ಪಡೆದುಕೊಳ್ಳಬಹುದಾಗಿದೆ. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಪಾವತಿಸುವವರಿಗೆ ಯಾವುದೇ ರಿಯಾಯಿತಿ ಸಿಗುವುದಿಲ್ಲ. ಜುಲೈ ತಿಂಗಳಿನಲ್ಲಿ ತೆರಿಗೆ ಪಾವತಿಸುವವರು ಶೇಕಡಾ 2% ದಂಡ ವಿಧಿಸಿ ವಸೂಲಿ ಮಾಡಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಕರಪತ್ರಗಳ ಹಾಗೂ ಧ್ವನಿವರ್ಧಕಗಳ ಮೂಲಕ ನಗರದಾದ್ಯಂತ ಪ್ರಚಾರವನ್ನ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಸಕಾಲಕ್ಕೆ ತೆರಿಗೆ ಪಾವತಿಸುವಂತೆ ಮನವಿ ಮಾಡಿದರು. ಪ್ರಥಮವಾಗಿ ನಮ್ಮ ಗೌರಿಬಿದನೂರಿನ ಜನತೆಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನೆಂದರೆ ವಿಚಾರ ಇವತ್ತು ನಾವು ಕಳೆದ ಬಾರಿ 2025-26ನೇ ಸಾಲಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಆಡಳಿತಾಧಿಕಾರಿಗಳು ಆದಂಥ ಪ್ರಭು ಜಿ ಸರ್ ಅವರು ನಮಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದರು. ನಮಗೆ ಏನು ಕಳೆದ ಬಾರಿ ಏನು ಟಾರ್ಗೆಟ್ ಇತ್ತು ಅದು ರೀಚ್ ಆಗಲೇಬೇಕನ್ನೋ ಉದ್ದೇಶದಿಂದ ಕೆಲವೆಲ್ಲ ಸೂಚನೆಗಳನ್ನು ಕೊಟ್ಟಿದ್ದರು. ಆ ಸೂಚನೆಗಳ ಪ್ರಕಾರ ನಮ್ಮದು ಲಾಸ್ಟು ಅಂದರೆ 25-26ನೇ ಸಾಲಿಗೆ ಆಸ್ತಿ ತೆರಿಗೆ ಏನು ನಮ್ಮದು 3,40,00,000 ಇತ್ತು, ಅದನ್ನು ಬಿ ಖಾತಾ ಇಶ್ಯೂ ಮಾಡೋದ್ರಿಂದ ಅದು ದುಪ್ಪಟ್ಟಾಗಬೇಕು ಅಂತ ಸಾಹೇಬರು ಹೇಳಿದರು. ಅದರೋಪಾದಿಯಲ್ಲಿ ನಾವು ನಮ್ಮ ಮಾರ್ಚ್ 31 ಅಂತ್ಯಕ್ಕೆ ಸುಮಾರು 5,20,20,00,000 ವಸೂಲಿ ಮಾಡಿದ್ದೀವಿ. ಅಂದರೆ ಬಿ ಖಾತಾ ಇತ್ತು, ಅದರಿಂದ ಏನು 3,40,00,000 ಟಾರ್ಗೆಟ್ ಇತ್ತು, ಅದು 5,20,00,000 ವಸೂಲಿಯಾಗಿದೆ. ಇದಕ್ಕೆ ನಮ್ಮ ಸಾರ್ವಜನಿಕರು ತುಂಬ ಸಹಕಾರ ಮತ್ತು ಅವರು ಏನು ಅವರು ಪ್ರಾಪರ್ಟಿಗಳು ಬರ್ತವೆ ಎಲ್ಲ ಪ್ರಾಪರ್ಟಿಗಳನ್ನು ಡಿಕ್ಲರೇಷನ್ನ ಕೊಟ್ಟಿದ್ದಾರೆ. ಅದೇ ಸಮಾರೋಪಾದಿಯಲ್ಲಿ ಈ ವರ್ಷ ಅಂದರೆ 26-27ನೇ ಸಾಲಿಗೆ ಆಸ್ತಿ ತೆರಿಗೆಯನ್ನು ಸಾರ್ವಜನಿಕರು ಪಾವತಿ ಮಾಡಿದ್ರೆ ಏಪ್ರಿಲ್ ತಿಂಗಳಲ್ಲಿ ಅಂದರೆ ವರ್ಷದ ಪ್ರಥಮ ತಿಂಗಳು ಪಾವತಿ ಮಾಡಿದ್ರೆ ಶೇಕಡ 2% ರಿಯಾಯಿತಿ ಇದೆ. ಸೆಕ್ಷನ್ 105 ಪ್ರಕಾರ 1964 105 ಪ್ರಕಾರ ಪ್ರತಿಯೊಬ್ಬರು ಸಾರ್ವಜನಿಕರು ವರ್ಷದ ಪ್ರಥಮ ತಿಂಗಳಲ್ಲಿ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಆಸ್ತಿ ತೆರಿಗೆ ಪಾವತಿ ಮಾಡಿದ್ರೆ ಶೇಕಡ 2% ರಿಯಾಯಿತಿ ಇದೆ. 2025-26ನೇ ಸಾಲಿನಲ್ಲಿ ಒಟ್ಟು 5.20 ಕೋಟಿ ತೆರಿಗೆಯನ್ನ ವಸೂಲಿ ಮಾಡಲಾಗಿದ್ದು, ಈ ಸಾಲಿನಲ್ಲಿ ಮತ್ತಷ್ಟು ಹೆಚ್ಚು ಗುರಿಯನ್ನ ಹೊಂದಲಾಗಿದೆ ಎಂದರು. ನಗರಸಭೆಯಿಂದ ಸಾರ್ವಜನಿಕರ ಮೂಲಸೌಕರ್ಯಗಳ ಕುಂದುಕೊರತೆಗಳನ್ನು ಆಲಿಸಲು ಅಂದರೆ ಚರಂಡಿ ವ್ಯವಸ್ಥೆ, ಬೀದಿ ದೀಪ ಹಾಗೂ ನೀರಿನ ಸಮಸ್ಯೆಗಳ ಬಗ್ಗೆ ನಮ್ಮ ನಗರ ಆ್ಯಪ್ ಮೂಲಕ ಆನ್ಲೈನ್ ಮೂಲಕ ದೂರನ್ನ ಸಲ್ಲಿಸಬಹುದಾಗಿದೆ. ನಗರಸಭೆಯಿಂದ ಸಂಬಂಧಪಟ್ಟವರು ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡಲಾಗುತ್ತದೆ ಎಂದರು. ನಗರಸಭೆಯಲ್ಲಿ ಸಾರ್ವಜನಿಕರ ಕುಂದುಕೊರತೆಯನ್ನ ಹಾಗೂ ಖಾತೆಗಳ ಆಫ್ಲೈನ್ ಅರ್ಜಿಗಳನ್ನು ಸ್ವೀಕರಿಸುವ ಸಲುವಾಗಿ ದೂರು ಸ್ವೀಕೃತಿ ಕೇಂದ್ರವನ್ನ ತೆರೆಯಲಾಗಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಪೌರಾಯುಕ್ತ ಕೆಜಿ ರಮೇಶ್ ತಿಳಿಸಿದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.